ಶರಣು ತಂದೆ ತಾಯಿಗಳೇ, ತಮಗೆಲ್ಲ ಶರಣಾರ್ಥಿ. ಒಬ್ಬ ವ್ಯಕ್ತಿ ಒಂದು ಶಕ್ತಿಯಾಗಿ ಬೆಳೆಯಬಲ್ಲ, ಒಬ್ಬ ವ್ಯಕ್ತಿಯಾಗಿರದೆ ಸಾಂಸ್ಥಿಕವಾಗಿ ಬೆಳೆಯಬೇಕು, ಸಂಸ್ಥೆಯ ಸ್ವರೂಪವನ್ನು ಹೊಂದಿರ್ತಾನೆ ಅನ್ನೋದನ್ನು ಸಾಬೀತು ಮಾಡಿದವರು 12ನೇ ಶತಮಾನದಲ್ಲಿ ಮಹಾತ್ಮ ಬಸವೇಶ್ವರರ ಬಸವಣ್ಣನವರ ಒಂದು ಆದರ್ಶದ ಕಲ್ಪನೆಯಲ್ಲಿ ಮೊಳಕೆ ಹೊಡೆದ ಸಮಾಜ ಸಂಘಟನೆಯ ಪರಿಕಲ್ಪನೆ 770 ಅಮರಗಣಗಳ ತಂಡ, ಲಕ್ಷದ ಮೇಲೆ 96,000 ಶರಣರನ್ನು ಕಟ್ಟಿ ಬೆಳೆಸಿದ ಒಂದು ಐತಿಹಾಸಿಕ ಪರಂಪರೆ ಈ ಕಲ್ಯಾಣ ನಾಡಿಗಿದೆ. ಈ ಪರಂಪರೆಯಲ್ಲಿ ಸಹಜವಾಗಿ ಇವತ್ತು ಜಾತ್ಯತೀತತೆ, ಸೌಹಾರ್ದ ಮನೋಭಾವನೆ, ಸಂಘಟನೆ, ಕ್ರಿಯಾಶೀಲತೆ, ಸೃಜನಶೀಲತೆಗೆ ಕೆಲವು ಕಾಲ ಮಂಕು ಬಡಿದಿತ್ತು. 12ನೇ ಶತಮಾನದ ಕಲ್ಯಾಣ ಕ್ರಾಂತಿಯ ವೈಫಲ್ಯದ ನಂತರ ಯಾವುದೇ ರೀತಿಯ ಹೊಸ ಪ್ರಯೋಗಗಳು ಈ ಭಾಗದಲ್ಲಿ ಯಶಸ್ವಿ ಆಗಿರಲಿಲ್ಲ. ಆದರೆ ಇವತ್ತು 21ನೇ ಶತಮಾನದಲ್ಲಿ ಮತ್ತೆ ಅದೇ ಪ್ರಖರತೆಯನ್ನು ನಾವು ಕಲ್ಯಾಣ ನಾಡಿನಿಂದ ಕಾಣ್ತಾ ಇದ್ದೇವೆ. ಅದಕ್ಕೆ ಮೊದಲೇ ಕಾರಣವಾಗಿ ಕರ್ನಾಟಕ ಘನ ಸರ್ಕಾರದ 1,000 ಕೋಟಿ ರೂಪಾಯಿಗೆ ಹತ್ತಿರವಾಗಿರುವಂಥ ನೂತನ ಅನುಭವ ಮಂಟಪ ಕಟ್ಟಡದ ಮೂಲಕ ಕಲ್ಯಾಣ ಕ್ರಾಂತಿ, ಬಸವ ಕಲ್ಯಾಣದ ಕಡೆ ಇಡೀ ಜಗತ್ತು ನೋಡುವಂಥ ವಾತಾವರಣ ಈಗ ಸೃಷ್ಟಿಯಾಗಿದೆ. ಅದೇ ಮಾದರಿಯಲ್ಲಿ ಬೀದರಿನ ಅಲ್ಲಮಪ್ರಭು ನಾವದಗೆರೆ, ಶಿವಕುಮಾರ್ ಸಾಲಿ ಅನ್ನುವಂಥ ಇಬ್ಬರು ಯುವಕರು ಕಂಡ ಕನಸು ಇದೇ ಬಸವ ತತ್ವ ಮತ್ತು ಶರಣ ತತ್ವದ ಆಧಾರದ ಮೇಲೆ ನಾವು ಸಮಾಜಕ್ಕೆ ಏನನ್ನಾದರೂ ಕೊಡಬೇಕನ್ನುವಂಥ ಒಂದು ಬೃಹತ್ ಕನಸಿನಿಂದ ಸುಮಾರು 14 ವರ್ಷಗಳ ಹಿಂದೆ ಹುಟ್ಟಿಕೊಂಡ ಈ ವಚನ ಸಮೂಹ ಸಂಸ್ಥೆ ಬೇರೆ ಮಾರ್ಗಗಳನ್ನು ಕ್ರಮಿಸಿ ಇವತ್ತು ಬೃಹತ್ತಾಗಿ ನಿಮ್ಮ ಮುಂದೆ ಬೆಳೆದು ನಿಂತಿದೆ. ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ ಸಮೂಹದ ಪ್ರಜ್ಞೆ ಇಟ್ಕೊಂಡು, ಪ್ರಾಮಾಣಿಕತೆಯನ್ನು ಇಟ್ಕೊಂಡು ಇವತ್ತು ಒಂದು ಕಡೆ ನಾವು ಈ ರೀತಿಯ ಗ್ಲೋಬಲ್ ವೆಂಚರ್ಸ್ ಅಂತ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೇವೆ. ಮತ್ತೊಂದು ಕಡೆ ಮಾಧ್ಯಮದಲ್ಲಿ ಅಷ್ಟೇ ಅಪಾಯಕಾರಿಯಾಗಿರುವಂಥ ಜನರ ವಂಚನೆ ಪ್ರಕರಣಗಳನ್ನು ನೋಡ್ತಾ ಇದ್ದೇವೆ. ಯಾವತ್ತು ಜೀವನ ಅಂತಂದರೆ ಎರಡರ ಸಮಪಾತಳಿ ಇರ್ತದೆ. ಮೋಸ, ಪ್ರೀತಿ, ವಿಶ್ವಾಸ ಎಲ್ಲ ಜೊತೆಗೆ ಹೋಗ್ತಾವೆ. ಆ ಮೋಸ, ಪ್ರೀತಿ, ವಿಶ್ವಾಸ ಜೊತೆಗೆ ಹೋಗಬೇಕಾದಾಗ ಯಾವ ವಿಶ್ವಾಸಕ್ಕೆ ನಾವು ಭಾಜನರಾಗಬೇಕು, ಯಾವ ವಿಶ್ವಾಸವನ್ನು ನಂಬಬೇಕು ಅನ್ನುವಂಥ ಸಮೂಹ ಪ್ರಜ್ಞೆ ಬೇಕು. ಒಬ್ಬ ವ್ಯಕ್ತಿ ತನ್ನ ಬದುಕಿನಲ್ಲಿ ಏನಾದರೂ ಒಂದು ಸದುದ್ದೇಶವನ್ನು ಇಟ್ಕೊಂಡು ಯೋಜನೆಯನ್ನು ಪ್ರಾರಂಭ ಮಾಡಿದಾಗ, ನಾನು ಈ ಯೋಜನೆಯಿಂದ ಬೇರೆಯವರಿಗೆ ಮೋಸ ಮಾಡಬಾರ್ದು, ವೈಯಕ್ತಿಕವಾಗಿ ನಾನು ಐಷಾರಾಮಿ ಬದುಕನ್ನು ನಡೆಸಬಾರ್ದು ಅಂತ ಸಮಾಜದಲ್ಲಿ ಯಾವ ವ್ಯಕ್ತಿಗಳು ಮನಸ್ಸು ಮಾಡಿರ್ತಾರೆ, ಯಾವ ವ್ಯಕ್ತಿಗಳು ಸಂಕಲ್ಪ ಮಾಡಿಕೊಂಡಿರ್ತಾರೆ, ಅವರು ಮಾತ್ರ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ. ಅದಕ್ಕೆ ಮೂಲ ಪ್ರೇರಣೆ ಬಸವಾದಿ ಶರಣರು ಮತ್ತು ಅವರು ಬಿಟ್ಟು ಹೋದ ಅನೇಕ ಮೌಲಿಕ ವಚನಗಳು. ಅಲ್ಲಂಪ್ರಭು ನಾವದಗಿರಿಯವರು ಬಾಲ್ಯದಿಂದ ವಚನ ಸಂಸ್ಕೃತಿಯಲ್ಲಿ ಬೆಳೆದವರು. ಶಿವಸಾಲಿಯವರು ಕೂಡ ಅನೇಕ ಲಿಂಗಾನಂದಪ್ಪಗಳು, ಮಾತೆ ಮಹಾದೇವಿ, ನಮ್ಮ ಪರಮಪೂಜ್ಯ ನಿಜಗುಣಾನಂದರು, ಹೀಗೆ ಅನೇಕರ ಪರಿಸರದಲ್ಲಿ ಬೆಳೆದು ವಚನ ತತ್ವ ಮತ್ತು ವಚನಶಾಸ್ತ್ರದ ಬದ್ಧತೆಯನ್ನು ಬದುಕನ್ನು ರೂಪಿಸಿಕೊಂಡವರು. ಅವರು ಪ್ರಾರಂಭ ಮಾಡಿದ ವಚನ ಸಮೂಹ ಸಂಸ್ಥೆ ಇವತ್ತು ಅಲ್ಲಂಪ್ರಭು ಅವರು ಭಾಳ ಸದುವಿನಯದಿಂದ ಹೇಳ್ತಾರೆ, ಈ ಸಂಸ್ಥೆಯನ್ನು ನಾವಿಬ್ಬರು ಹುಟ್ಟಾಕಿರ್ಬೋದು, ಆದರೆ ನಮ್ಮ ಜೊತೆ 100 ಜನ ಕೈ ಜೋಡಿಸಿದ್ದಾರೆ. ಇದು ಯಾವ ಮಟ್ಟಕ್ಕೆ ಹೋಗಬೇಕಂದ್ರೆ, ಬರುವ ವರ್ಷ ನಮ್ಮ ಅನುಭವ ಮೆಗಾಸಿಟಿ ಉದ್ಘಾಟನೆಗೆ ಲಕ್ಷದ ಮೇಲೆ 96,000 ಶರಣರು ಬಸವ ಕಲ್ಯಾಣದಲ್ಲಿ ಸೇರಬೇಕನ್ನುವಂಥ ಸಂಕಲ್ಪ ನಮ್ಮದಿದೆ ಅಂತ ಹೇಳ್ತಾರೆ. ಅಂದರೆ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಮೊಳಕೆ ಹೊಡೆಯುವಂಥ ಬೀಜ ಯಾವ ಪ್ರಮಾಣದಲ್ಲಿ ಬೆಳೆಯಬಹುದು, ಆ ಕನಸು ಹೇಗೆ ಯಶಸ್ವಿ ಆಗಬಹುದು ಅಂತ. ಇವತ್ತು ಹಣ ಹೂಡಿಕೆ ಅಂತ ವಿಷಯ ಬಂದಾಗ, ಹಣದ ತೊಡಗಿಸುವಿಕೆ ಬಂದಾಗ ಅನೇಕ ಪ್ರಶ್ನೆಗಳು ನಮ್ಮನ್ನು ಕಾಡ್ತಾವೆ. ಅಂಥ ಸಂದರ್ಭದಲ್ಲಿ ಇವತ್ತು ವಚನ ಸಮೂಹ ಸಂಸ್ಥೆಯಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ಕುಟುಂಬಗಳು 500 ಕೋಟಿಗೂ ಅಧಿಕವಾಗಿ ಒಬ್ಬ ವ್ಯಕ್ತಿಯನ್ನು ನಂಬಿ ಹಣವನ್ನು ಇನ್ವೆಸ್ಟ್ ಮಾಡ್ತಾರೆ, ತೊಡಗಿಸ್ತಾರೆ ಅಂತಂದ್ರೆ ಆ ವ್ಯಕ್ತಿಯಲ್ಲಿರುವ ಕರ್ತೃತ್ವ ಶಕ್ತಿಯೇ ಭಾಳ ಮುಖ್ಯ ಆಗ್ತದೆ. ಅದಕ್ಕೆ ನಾನು ಅಲ್ಲಂಪ್ರಭು ಮತ್ತು ಶಿವಸಾಲಿ ಅವರಿಗೆ ಪದೇ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇರ್ತೇವೆ. ಸಮೂಹ ಪ್ರಜ್ಞೆಯನ್ನು ಇಟ್ಕೊಂಡು ನಾವು ಹೊರಟಾಗ ಬರುವ ಎಲ್ಲ ಎಡರು ತೊಡರುಗಳಿಗೆ, ಯಾಕಂದರೆ ಬಸವಾದಿ ಶರಣರು ಎಷ್ಟು ಮೌಲಿಕವಾದ ಒಂದು ತತ್ವವನ್ನು ಉಳಿಸ್ಬೇಕಂತ ಪ್ರಯತ್ನ ಮಾಡಿದರು, ಅವರಿಗೆ ವಿರೋಧವಾಗಿ ಪ್ರತಿರೋಧವನ್ನು ಒಡ್ಡುವಂಥ ಅನೇಕ ಸಂಕಷ್ಟಗಳನ್ನು ನಾವು ನೋಡಿದ್ದೀವಿ. ಬಸವಣ್ಣನವರಿಗೆ ಆ ಕಲ್ಯಾಣ ಕ್ರಾಂತಿಯ ವೈಫಲ್ಯ ಮತ್ತು ಅದರ ಅಪಾಯ ಗೊತ್ತಿದ್ದರೂ ಕೂಡ ನಾನು ಒಳ್ಳೆಯದನ್ನು ಕೊಡಲೇಬೇಕು, ಸಾತ್ವಿಕವಾದದ್ದನ್ನು ಕೊಡಲೇಬೇಕು ಅನ್ನುವಂಥ ಛಲ, ಅದರ ಪ್ರತಿಫಲ ನಾವು ಇವತ್ತು 21ನೇ ಶತಮಾನದಲ್ಲಿ ನಾವು ನೀವೆಲ್ಲ ಅನುಭವಿಸ್ತಾ ಇದ್ದೇವೆ. ಈಗ ವಚನ ಸಮೂಹ ಸಂಸ್ಥೆ ಮುಂದಿರುವ ದಾರಿ ಏನು ಅಂತಂದ್ರೆ, ಇವತ್ತು ಜಗತ್ತನ್ನು ತುಂಬ ಆಕರ್ಷಕವಾಗಿ ಪ್ರಭಾವಕ್ಕೊಳಪಡಿಸಿರುವಂಥ ರಿಯಲ್ ಎಸ್ಟೇಟ್ ಉದ್ಯಮ. ಆದರೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ
ವ್ಯಕ್ತಿಗತವಾಗಿ ಒಬ್ಬ ವ್ಯಕ್ತಿ ಶ್ರೀಮಂತನಾಗ್ತಾನೆ, ವ್ಯಕ್ತಿಗತವಾಗಿ ಬೆಳೀತಾರೆ. ಆದರೆ ಸಮೂಹ ಪ್ರಜ್ಞೆಯನ್ನು ಇಟ್ಟುಕೊಂಡು ಸಮೂಹದಲ್ಲಿರುವ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಅದರಲ್ಲಿ ಬರುವ ಲಾಭಾಂಶ ಕೇವಲ ನನಗಷ್ಟೇ ಇರಲಿ ಅನ್ನುವಂಥ ಮನೋಭಾವನೆ ಇಲ್ಲದೆ ಇಡೀ ಸಮುದಾಯಕ್ಕೆ ಇಲ್ಲಿ ಯಾರ್ಯಾರು ಆರ್ಥಿಕವಾಗಿ ಹಣವನ್ನು ತೊಡಗಿಸ್ತಾರೆ ಅವರಿಗೆಲ್ಲರಿಗೂ ಸಲ್ಲಲಿ ಅನ್ನುವಂಥ ಒಂದು ಉದ್ದೇಶದ ಜೊತೆಗೆ ಅಲ್ಲಮಪ್ರಭುವರ ಈ ಸಮೂಹ ಸಂಸ್ಥೆಯ ಮುಂದಿನ ಯೋಜನೆಗಳು ಏನು ಅಂದರೆ, ಈಗ ಬೀದರ್ ಭಾಗದ ಬಸವ ಕಲ್ಯಾಣದಲ್ಲಿ, ಈಗ ಕಲಬುರಗಿ ಪ್ರದೇಶದ ಆಳಂದದಲ್ಲಿ, ಜೇವರಿಗೆಯಲ್ಲಿ ಆರಂಭವಾದ ಈ ಸಮೂಹ ಸಂಸ್ಥೆ ಮುಂದಿನ ದಿನಗಳಲ್ಲಿ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ತನ್ನ ಕಾರ್ಯವ್ಯಾಪ್ತಿಯನ್ನು ಪಸರಿಸುವ ಒಂದು ಯೋಜನೆಯನ್ನು ಇಟ್ಕೊಂಡಿದೆ. ಅದರ ಜೊತೆಗೆ ಇವತ್ತೇನು 500 ಕೋಟಿ ಹಣದ ತೊಡಗಿಸುವಿಕೆ ಅದಲ್ಲ, ಇದರ ಸದುಪಯೋಗ ಹೇಗಾಗಬೇಕು, ಇದರ ಜೊತೆಗೆ ಕೋಆಪರೇಟಿವ್ ಚಳವಳಿ ನಮ್ಮ ದೇಶದಲ್ಲಿ ಕಾರ್ಪೊರೇಟ್ ಕಲ್ಚರ್ ಬಂದ ಮೇಲೆ ವಿಮುಖವಾಗಿದೆ. ಇವತ್ತು ನಮ್ಮ ರೈತರು ಬೆಳೆಯನ್ನು ಬೆಳೀತಾರೆ, ಅವರಿಗೆ ನಿಜವಾದ ಬೆಲೆ ಸಿಗ್ತಾ ಇಲ್ಲ. ನಮ್ಮ ರೈತರು ಹಣ ತೊಡಗಿಸ್ತಾರೆ, ಅದಕ್ಕೆ ಲಾಭಾಂಶ ಸಿಗ್ತಾ ಇಲ್ಲ. ಅದಕ್ಕೆ ರೈತರು ಬೆಳೆದ ಬೆಳೆಗಳಿಗೆ ರೈತರು ಬೆಳೆದ ಎಲ್ಲ ಮಾರುಕಟ್ಟೆಯನ್ನು ವೈಯಕ್ತಿಕವಾಗಿ ಸೃಷ್ಟಿ ಮಾಡಿ ಈ ಸಮೂಹ ಸಂಸ್ಥೆಯಲ್ಲಿ ಪಾಲುದಾರರಾಗಿರುವ 5ರಿಂದ 10 ಸಾವಿರ ಕುಟುಂಬಗಳಿಗೆ ಅದನ್ನು ಹಂಚಿ ರೈತರಿಗೆ ಲಾಭ ಮಾಡುವಂಥ ಒಂದು ಬೃಹತ್ ಉದ್ದೇಶವನ್ನು ಅಲ್ಲಮಪ್ರಭು ಮತ್ತು ಅವರ ಸಂಗಡಿಗರು ಹೊಂದಿದ್ದಾರೆ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ನಶಿಸಿ ಹೋಗ್ತಾ ಇದೆ. ಮತ್ತು ಬಸವ ತತ್ವದ ವಿಷಯಕ್ಕೆ ಸಾಕಷ್ಟು ಗೊಂದಲಗಳು, ಆತಂಕಗಳಿದಾವೆ. ಇವತ್ತು ಬೀದರ್ ಗಟ್ಟಿ ದನಿಯಿಂದ, ಗಟ್ಟಿ ಎದೆಯಿಂದ ಎಲ್ಲವನ್ನು ಎದುರಿಸಿ ಬಸವತತ್ವ ಮತ್ತು ವಚನಗಳನ್ನು ಉಳಿಸುವಂಥ ಒಂದು ಬೃಹತ್ ಸಂಕಲ್ಪವನ್ನು ಮಾಡಿದೆ. ಹಾಗಾಗಿ ಅದನ್ನು ನಾವು ಬೀದರ್ ಮಾದರಿ ಅಂತ ಕರಿತೀವಿ, ಕಲ್ಯಾಣದ ಮಾದರಿ ಅಂತ ಕರಿತೀವಿ. ನಮ್ಮ ಭಾಲ್ಕಿ ಮಠದ ಪೂಜ್ಯರುಗಳು, ಸಾಣೆಹಳ್ಳಿ ಶ್ರೀಗಳು ಎಷ್ಟೇ ಎಡರು ತೊಡರುಗಳು ಬಂದರೂ ಕೂಡ ಗಟ್ಟಿಯಾಗಿ ಬಸವತತ್ವದ ಬೀಜವನ್ನು ಇಟ್ಕೋಬೇಕನ್ನುವಂಥ ಒಂದು ಮನೋಧರ್ಮವನ್ನು ಹೊಂದಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ಖಾಸಗಿ ಸಂಸ್ಥೆ, ವಚನ ಸಮೂಹ ಸಂಸ್ಥೆ ಬರುವಂಥ ದಿನಗಳಲ್ಲಿ ಕನ್ನಡ ಮಾಧ್ಯಮ, ಅಂತಾರಾಷ್ಟ್ರೀಯ ಮಟ್ಟದ ಕನ್ನಡ ಮಾಧ್ಯಮ ಶಾಲೆಯನ್ನು ಬೆಳೆಯಬೇಕು. ಇದಕ್ಕೆ ನಮ್ಮ ಆಂಧ್ರ ಪ್ರದೇಶದ ಅನೇಕ ಸ್ನೇಹಿತರು, ಚಂದ್ರು ಅವರು, ವರುಣ್ ಅವರು, ಈ ಒಂದು ಸಮೂಹ ಸಂಸ್ಥೆಯ ಕೆಲಸಕ್ಕೆ ಇವತ್ತು ನಾವು ಅನ್ಪ್ರೊಫೆಷ್ನಲ್ಲಾಗಿ ಯಾವುದೇ ವೃತ್ತಿಯನ್ನು ಮಾಡೋಕ್ಕಾಗಿಲ್ಲ. ಎಲ್ಲ ನಾವು ಮಾಡುವ ಪ್ರತಿಯೊಂದು ಕೆಲಸಗಳಿಗೂ ಕಾರ್ಪೊರೇಟ್ ಸ್ಪರ್ಶವನ್ನು ಕೊಡಬೇಕು, ಕಾರ್ಪೊರೇಟ್ ಕಲ್ಚರ್ ಇರಬೇಕು. ಆ ಕಾರ್ಪೊರೇಟ್ ಕಲ್ಚರ್, ಕಾರ್ಪೊರೇಟ್ ಸ್ಪರ್ಶದ ಜೊತೆಗೆ ಅಕೌಂಟೆಬಿಲಿಟಿ ಇರಬೇಕು, ಉತ್ತರದಾಯಿತ್ವ ಇರಬೇಕು. ಈ ಹಣಕಾಸು ನಿರ್ವಹಣೆಗೆ ನಮ್ಮ ಸೆಬಿ ಬೇರೆ ಬೇರೆ ಸಂಸ್ಥೆಗಳಿದ್ದರೂ ಕೂಡ ಯಾಕೆ ಮೋಸ ವಂಚನೆ ಆಗ್ತಾ ಇದೆ? ಜನರಿಗೆ ಭರವಸೆ ಕೊಡಬೇಕಾಗಿದ್ದರೆ ಆ ಕಾರ್ಪೊರೇಟ್ ಕಲ್ಚರ್ ಜೊತೆಗೆ ಅದಕ್ಕೆ ಅಧಿಕೃತವಾದ ಒಂದು ಮುದ್ರೆ ಇರಬೇಕನ್ನೋ ಕಾರಣಕ್ಕೆ ಗ್ಲೋಬಲ್ ವೆಂಚರ್ಸ್ ಲಿಮಿಟೆಡ್ ಆಗಿ ಇವತ್ತು ಪರಿವರ್ತನೆ ಮಾಡಿದ್ದಾರೆ. ಈ ಗ್ಲೋಬಲ್ ವೆಂಚರ್ಸ್ ಜೊತೆಗೆ ಈ ಡಿಬೆಂಚರ್ಗಳನ್ನು ತಮ್ಮ ಇನ್ವೆಸ್ಟರ್ಸ್ಗೆ ನೀಡೋದ್ರ ಮೂಲಕವಾಗಿ ಅಲ್ಲಿ ಚಂದ್ರು, ವರುಣ್ ಅವರ ಸಮೂಹ ಸಂಸ್ಥೆಯವರು ಸೇರಿಕೊಂಡು ಹೇಗೆ ಇದಕ್ಕೊಂದು ಕಾರ್ಪೊರೇಟ್ ಟಚ್ಚನ್ನು ಕೊಡಬೇಕು ಅನ್ನೋದನ್ನು ನಿರ್ಣಯ ಮಾಡಿ ಇವತ್ತು ಒಂದು ವ್ಯವಸ್ಥೆ, ಒಂದು ಸಿಸ್ಟಮ್, ಒಬ್ಬ ವ್ಯಕ್ತಿ ಕೇಂದ್ರಿತ ಇರಬಾರ್ದು. ವ್ಯಕ್ತಿ ಕೇಂದ್ರಿತ ಇದ್ದಾಗ ಏನಾದರೂ ಅದಕ್ಕೆ ಸಂಕಷ್ಟಗಳು ಬಂದರೆ ಅಕೌಂಟಬಿಲಿಟಿ ಯಾರು, ಉತ್ತರದಾಯಿತ್ವ ಯಾರು ಅನ್ನುವಂಥ ಪ್ರಶ್ನೆ ಬರ್ತದೆ. ಅಂಥ ಉತ್ತರದಾಯಿತ್ವ ಸಲುವಾಗಿ ಇವತ್ತು ವಚನ ಗ್ಲೋಬಲ್ ವೆಂಚರ್ಸ್ ಲಿಮಿಟೆಡ್ ಆಗಿದೆ, ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಆಗಿದೆ. ಆದ್ದರಿಂದ ಯಾವುದೇ ಇನ್ವೆಸ್ಟರ್ಸ್ ಆತಂಕಕ್ಕೊಳಗಾಗದ ಹಾಗೆ ಸೆಬಿಯ ಜೊತೆಗೆ ರಿಸರ್ವ್ ಬ್ಯಾಂಕಿನ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲ ಸ್ವರೂಪವನ್ನು ಅಲ್ಲಮಪ್ರಭು ಅವರು ಕಳಿಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಮಪ್ರಭು ಶಿವಸಾಲಿ ಅವರ ಬಗ್ಗೆ ನಾನು ಅನೇಕ ಕಾರ್ಪೊರೇಟ್ ಕಂಪನಿಗಳ ಮಾಲೀಕರನ್ನು ನೋಡ್ತೇವೆ, ಅನೇಕ ಕಾರ್ಪೊರೇಟ್ ಕಲ್ಚರ್ಗಳ MDಗಳನ್ನು ನೋಡ್ತೇವೆ. ಯಾವ ವ್ಯಕ್ತಿ ಐಷಾರಾಮಿ ಬದುಕನ್ನು ನಡೆಸ್ತಾನೆ, ಯಾವ ವ್ಯಕ್ತಿಯಲ್ಲಿ ಸರಳತೆ ಇರೋದಿಲ್ಲ, ಅಹಂಕಾರಿಯಾಗಿರ್ತಾನೆ, ಅಂಥ ಸಂಸ್ಥೆಗೆ ಆಯುಷ್ಯ ಇರೋದಿಲ್ಲ. ಇವತ್ತು ಜಗತ್ತಿನಲ್ಲಿ ಅನೇಕ ಪ್ರತಿಷ್ಠಿತ ಕಂಪನಿಗಳ ಜೊತೆಗೆ ಇನ್ಫೋಸಿಸ್ಗೆ ಯಾಕೆ ಘನತೆ ಇದೆ, VRLಗೆ ಯಾಕೆ ಘನತೆ ಇದೆ ಅಂದರೆ ಅದರ ಸಂಸ್ಥಾಪಕರ ಸರಳತೆ ಮತ್ತು ಪ್ರಾಮಾಣಿಕತೆ ಬಹಳ ದೊಡ್ಡ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಈ ಹಿನ್ನೆಲೆಯಲ್ಲಿ ಅಲ್ಲಮಪ್ರಭು ಶಿವಸಾಲಿ ಅಭಿನಂದನಾರ್ಹರು. ಒಂದು ಅನುದಾನ ರಹಿತ ಶಾಲೆಯಲ್ಲಿ 2,000 ರೂಪಾಯಿ ವೇತನಕ್ಕೆ ಕೆಲಸ ಮಾಡ್ತಾ ಇದ್ದಂಥ ಅಲ್ಲಮಪ್ರಭು ಇವತ್ತು 5,000 ಕೋಟಿ ಸಂಸ್ಥೆಯ ಮುಖ್ಯಸ್ಥನಾಗಿ, ನಾಯಕನಾಗಿರೋದು ಶರಣ ಸಂಸ್ಕೃತಿಯ ಪ್ರತೀಕ. ಅದಕ್ಕೆ ಬಸವಣ್ಣನವರು ಹೇಳ್ತಿದ್ರು, ಎಲ್ಲವೂ ನಂದು, ನಾನೇ ಮಾಡ್ತೀನಿ ಅನ್ನೋಂಥ ಭಾವನೆ ಮಾಡಿದೆನೆಂಬುದು ಮನದಲ್ಲಿ ಕಾಡಿದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ಅದು ಅಲ್ಲಮಪ್ರಭುವಿನ, ನಮ್ಮ ಅಲ್ಲಮಪ್ರಭು ನಾವದಗಿರಿಯವರ ಭಾಳ ಫೇವರೇಟ್ ವಚನ. ಆ ವಚನ ಹೇಳ್ತಾನೆ ಅವ್ರ ಮಾತುಗಳನ್ನು ಶುರು ಮಾಡ್ತಾರೆ. ಆ ವಚನದಂತೆ ಬದ್ಧತೆಯಂತೆ ನಡ್ಕೊಳ್ತಾರೆ. ಇದಕ್ಕೆ ಸಾಕ್ಷಿಯಾಗಿ ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೆ ಸಾಕ್ಷಿ ಬೇಕು, ಎನ್ನ ಮನಸಾಕ್ಷಿ. ಈಗ ಇಷ್ಟಲಿಂಗ ದೇವ, ಬಸವಣ್ಣ, ಬಸವಾದಿ ಶರಣರು ಹೇಗೆ ಸಾಕ್ಷಿ, ಆಧುನಿಕ ದಿನಗಳಲ್ಲಿ
ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಸಾಕ್ಷಿಯಾಗಲಿ ಅಂತೇಳಿ ವೇದಿಕೆ ಮೇಲೆ ಎಲ್ಲ ನಾಡಿನ ಪ್ರಮುಖ ಮಠಾಧೀಶರನ್ನು ಕರೆದಿದ್ದಾರೆ, ರಾಜಕೀಯ ನಾಯಕರುಗಳನ್ನು ಕರೆದಿದ್ದಾರೆ. ಮಾನ್ಯ ಸದಾನಂದ ಗೌಡರಿಗೆ ನಾವು ಗೋವಾದ ಒಂದು ಸಮಾವೇಶದಲ್ಲಿ, ಒಂದು ಅಂತಾರಾಷ್ಟ್ರೀಯ ಸಮಾವೇಶದಲ್ಲಿ ವಚನ ಸಮೂಹ ಸಂಸ್ಥೆಯ ಈ ಕೆಲಸಗಳನ್ನು ಪರಿಚಯ ಮಾಡಿದಾಗ ಒಂದು ನಾಡಿನ ಮುಖ್ಯಮಂತ್ರಿಯಾಗಿ, ಆರ್ಥಿಕ ಸಚಿವರಾಗಿ ಭಾಳ ಕುಲಂಕುಷವಾಗಿ ಚರ್ಚೆ ಮಾಡಿದ ಮೇಲೆ ಖಂಡಿತವಾಗಿ ನಾನು ವಚನ ಸಮೂಹ ಸಂಸ್ಥೆಯ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಒಪ್ಕೊಂಡಿದ್ದರು. ಅದರಂತೆ ಇವತ್ತು ಭಾಳ ಅದ್ಭುತವಾದ ಒಂದು ಕಾರ್ಯಕ್ರಮಕ್ಕೆ ಹಿರಿಯರಾದ ಸದಾನಂದ ಗೌಡರು, ವೃತ್ತಿಯಿಂದ ವಕೀಲರು, ಪ್ರವೃತ್ತಿಯಿಂದ ಸಮಾಜ ಸೇವಕರು, ಒಂದು ರಾಜ್ಯದ ಹಿರಿತನದ ಚುಕ್ಕಾಣಿಯನ್ನು ಹಿಡಿದವರು, ಎಷ್ಟೇ ಉನ್ನತ ಸ್ಥಾನಕ್ಕೆ ಹೋದರೂ ಕೂಡ ಆ ದಕ್ಷಿಣ ಕನ್ನಡದ ಮೂಲ ಸರಳತೆಯ ಸ್ವರೂಪವನ್ನು ಕಾಪಿಟ್ಟುಕೊಂಡವರು. ತುಂಬ ಸರಳವಾಗಿ ಅವರು ತಮ್ಮ ಸ್ನೇಹಿತರೊಂದಿಗೆ ಅನೇಕ ಮಠಾಧೀಶರು ಇವತ್ತು ಸಾರ್ವಜನಿಕ ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ಶರಣತತ್ವ ಚಿಂತನೆ, ಆರ್ಥಿಕತೆ, ಸಾಮಾಜಿಕತೆ, ಶಿಕ್ಷಣ, ಸಂಸ್ಕೃತಿ ಎಲ್ಲದರಲ್ಲೂ ನಾವು ಒಂದು ಹೊಸತನವನ್ನು ಕಾಪಾಡಿಕೊಳ್ಬೇಕಾಗಿದೆ. ಎಲ್ಲಕ್ಕೂ ಅಡೆತಡೆ ಒಡ್ಡುವಂಥ ಶಕ್ತಿಗಳು ಅಷ್ಟೇ ಪ್ರಬಲವಾಗಿರ್ತಾವೆ. ಯಾವಾಗ ಮನುಷ್ಯ ಅಡೆತಡೆಗಳು ಒಡ್ಡುವ ಶಕ್ತಿಗಳು ಪ್ರಬಲ ಆಗ್ತಾವೋ ಆವಾಗ ನಮ್ಮ ಕಾನ್ಷಿಯಸ್ನೆಸ್, ನಮ್ಮ ಪ್ರಜ್ಞೆ ಜಾಗೃತಿ ಆಗ್ತದೆ. ನಾನು ಅಲ್ಲಮಪ್ರಭು ಮತ್ತು ಶಿವಸಾಲಿಯವ್ರಿಗೆ ಅದನ್ನೇ ಹೇಳ್ತಾ ಇರ್ತೇನೆ, ನೀವು ಹೆಚ್ಚು ಹೆಚ್ಚು ಬೆಳೆದಂಗೆಲ್ಲ ಹೆಚ್ಚು ಹೆಚ್ಚು ವೈರಿಗಳು ಸೃಷ್ಟಿಯಾಗ್ತಾರೆ. ಹೆಚ್ಚು ಹೆಚ್ಚು ವೈರಿಗಳು ಸೃಷ್ಟಿಯಾದಷ್ಟು ನೀವು ಹೆಚ್ಚು ಹೆಚ್ಚು ಜಾಗೃತ ಆಗ್ತೀರಿ. ಅದಕ್ಕೆ ನಮ್ಮ ಇಂದಿನ ಮುಖ್ಯಮಂತ್ರಿಗಳು ಹೇಳ್ತಿರ್ತಾರೆ, ಇಫ್ ದೇರ್ ಇಸ್ ನೋ ಎನಿಮಿ ದೇರ್ ಇಸ್ ನೋ ಗ್ರೋತ್, ಇಫ್ ಯು ಗ್ರೋ ಎನಿಮೀಸ್ ವಿಲ್ ಆಲ್ಸೋ ಗ್ರೋ ವಿತ್ ಯು ಅಂತ. ಪ್ರಾರ್ಥನೆಗೆ ಶಕ್ತಿ ಇದೆಯೋ, ಪ್ರಯತ್ನಕ್ಕೆ ಶಕ್ತಿ ಇದೆಯೋ ಅಂದ್ರೆ ಪ್ರಾರ್ಥನೆ ಮತ್ತು ಪ್ರಯತ್ನ ಎರಡೂ ಇದ್ದಾಗ ಸಮಾಜವನ್ನು ಕಟ್ಬೋದು. ಹಾಗೆ ಅಲ್ಲಮಪ್ರಭು ಮತ್ತು ತಂಡದವರ ಪ್ರಯತ್ನ, ಗುರು ಹಿರಿಯರೆಲ್ಲರ ಪ್ರಾರ್ಥನೆಯ ಮೂಲಕ ಈ ಸಮೂಹ ಸಂಸ್ಥೆ ಇನ್ನಷ್ಟು ಗಟ್ಟಿಯಾಗಿ ಬೆಳೀತದೆ. ಇದರಲ್ಲಿ ಇವತ್ತು ಇರುವಂಥ 5,000 ಕುಟುಂಬಗಳಿಗೆ ಆರ್ಥಿಕ ಸಂರಕ್ಷಣೆ ಇದೆ. ಆರ್ಥಿಕ ಸಂರಕ್ಷಣೆಯ ಜೊತೆಗೆ ಲಾಭಾಂಶ ಇದೆ. ಒಂದು ಗ್ಯಾರಂಟಿಯನ್ನು ನಾನು ಈ ಸಂದರ್ಭದಲ್ಲಿ ಕೊಡ್ತೇನೆ. ಇತ್ತೀಚೆಗೆ ನಾವು ಮೀಡಿಯಾದಲ್ಲಿ ಅನೇಕರು ಈ ಥರ ಇನ್ವೆಸ್ಟ್ಮೆಂಟ್ ಕಂಪ್ನಿಗಳನ್ನು ತೆಗೆದು ಹಾರಾಡಿ ಭಾಷಣ ಮಾಡೋದನ್ನು ನೋಡಿದ್ವಿ. ಆದರೆ ಅಲ್ಲಮಪ್ರಭು ಮತ್ತು ಶಿವಸಾಲಿಯವರು ಪ್ರಾಮಾಣಿಕರಿದ್ದಾರೆ, ಕೊಟ್ಟ ಮಾತನ್ನು ಉಳಿಸ್ಕೊಳ್ತಾರೆ, ಸರಳತೆಯನ್ನು ಕಾಪಾಡಿಕೊಳ್ತಾರೆ, ಕಟು ವಿಮರ್ಶೆಗಳನ್ನು ಎದುರಿಸ್ತಾರೆ, ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ನಡೀತಾರೆ, ಒಳ್ಳೆಯದನ್ನು ಸ್ವೀಕರಿಸ್ತಾರೆ, ಕೆಟ್ಟದನ್ನು ಬಿಡ್ತಾರೆ ಅನ್ನುವಂಥ ಭರವಸೆಯೊಂದಿಗೆ ವೇದಿಕೆ ಮೇಲಿರುವ ಗಣ್ಯಮಾನ್ಯರಿಗೆ ಮತ್ತೊಮ್ಮೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶರಣಾರ್ಥಿ.